ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಜೂನ್ ತಿಂಗಳ ಸಿಂಹರಾಶಿ ಸಂಜಾತರ ಮಾಸ ಭವಿಷ್ಯವನ್ನು ತಿಳಿಯೋಣ. ಸಿಂಹರಾಶಿಯ ಉತ್ತರ ಫಲ್ಗುಣಿ ಹಾಗೂ ಪೂರ್ವ ಫಲ್ಗುಣಿ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ. ಮಖ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಮಖ ನಕ್ಷತ್ರ ಸಂಜಾತರಿಗೆ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದ ಸಮಸ್ಯೆಗಳ ಜೊತೆಗೆ ಅನಾರೋಗ್ಯ ಬಾಧೆಯೂ ಸಹಿತ ಹೆಚ್ಚಾಗಿ ಕಾಡುವ ಸಾಧ್ಯತೆ ಈ ಜೂನ್ ತಿಂಗಳಲ್ಲಿ ಇರಲಿದೆ. ನರದೌರ್ಬಲ್ಯತೆ, ರಕ್ತ ಸಂಬಂಧಿತ ಕಾಯಿಲೆ, ಹೃದ್ರೋಗ ಹಾಗೂ ದೇಹಾಲಸ್ಯ, ಅಜೀರ್ಣ, ಉದರಬಾಧೆ ಮುಂತಾದ ವ್ಯಾಧಿಗಳು ಸಿಂಹರಾಶಿ ಸಂಜಾತರನ್ನು ಕಾಡಬಹುದು. ಅದರಲ್ಲೂ ಹೆಚ್ಚಾಗಿ ಮಖ ನಕ್ಷತ್ರ ಸಂಜಾತರನ್ನು ಕಾಡುವ ಸಾಧ್ಯತೆ ಇದೆ. ವೈಯಕ್ತಿಕವಾಗಿ ಜಾತಕರ ಅನಾರೋಗ್ಯ ಮಾತ್ರವೇ ಅಲ್ಲದೆ ಕುಟುಂಬದ ಹಿರಿಯರ ಅನಾರೋಗ್ಯವೂ ಸಹಿತ ನಿಮಗೆ ಹೆಚ್ಚಿನ ಅಶಾಂತಿ, ಬೇಸರ, ದುಗುಡ ಮತ್ತು ಕಳವಳವನ್ನು ತರಬಹುದು. ಹಾಗೆಯೇ ವಿಪರೀತವಾದಂತಹ ಹಣಕಾಸು ವೆಚ್ಚ ಮಾಡುವುದು, ಅನಿರೀಕ್ಷಿತ ಖರ್ಚುಗಳಿಂದ ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಸಮತೋಲನವನ್ನು ತಪ್ಪಬಹುದು ಹಾಗೂ ನೀವು ಸಾಲ ಮಾಡಬೇಕಾದಂತಹ ಪರಿಸ್ಥಿತಿಯೂ ಬರುವ ಸಾಧ್ಯತೆಗಳು ತುಂಬ ಹೆಚ್ಚಿದೆ. ಆಸ್ತಿ ಅಥವಾ ಒಡವೆ ಅಡಮಾನ ಇಡಬೇಕಾದಂತಹ ಪರಿಸ್ಥಿತಿಯೂ ಸಹಿತ ಸಿಂಹರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ಗ್ರಹಗಳ ಒಂದು ಅವಕೃಪೆಯಿಂದ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಾಗೆಯೇ ನೀವು ಯಾರನ್ನಾದರೂ ಸಹಾಯಕ್ಕಾಗಿ ಕೇಳಿದ್ದಲ್ಲಿ ಅವರನ್ನು ನಂಬಿ ನೀವು ಸುಮ್ಮನೆ ಕೂರಬೇಡಿ. ಏಕೆಂದರೆ ನೀವು ಸಹಾಯ ಯಾಚಿಸಿದ ಬಹುತೇಕರಿಗೆ ಸಹಾಯ ಮಾಡಲು ಇಷ್ಟವಿದ್ದರೂ ಸಹಿತ ನಿಮ್ಮ ಸಮಯಕ್ಕೆ ಸರಿಯಾಗಿ ಅವರು ಆರ್ಥಿಕ ನೆರವನ್ನು ನೀಡಲು ಸಾಧ್ಯವಾಗದಿರಬಹುದು. ಏಕೆಂದರೆ ನಿಮ್ಮ ರಾಶಿಯ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರವೇನಿದೆ ಅದು ಸಾಧ್ಯವಾದಷ್ಟು ಹೆಚ್ಚಿನ ವ್ಯಯವನ್ನು ಮತ್ತು ನಷ್ಟವನ್ನು ನಿಮಗೆ ಉಂಟು ಮಾಡಲಿದೆ. ವೃತ್ತಿ, ಉದ್ಯೋಗ ಹಾಗೂ ವ್ಯಾಪಾರ ವಿಚಾರದಲ್ಲಿಯೂ ಸಹಿತ ವ್ಯತಿರಿಕ್ತ ಪರಿಣಾಮಗಳು ಹೆಚ್ಚಾಗಿ ನಿಮ್ಮನ್ನು ಕಾಡಬಹುದು. ಇದರಿಂದ ನಿಮ್ಮ ಚಿಂತೆ, ಯೋಚನೆಗಳಲ್ಲಿಯೂ ಸಹಿತ ಋಣಾತ್ಮಕ ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಅತ್ಯಂತ ಹೆಚ್ಚಿದೆ. ಸಿಂಹರಾಶಿ ಸಂಜಾತರು ಆರೋಗ್ಯ ವಿಚಾರವಾಗಿ ಮಾತ್ರವೇ ಅಲ್ಲದೆ ಮಾನಸಿಕ ಆರೋಗ್ಯದ ವಿಚಾರವಾಗಿಯೂ ಹೆಚ್ಚಿನ ಕಾಳಜಿ ಮತ್ತು ಜಾಗ್ರತೆಯನ್ನು ವಹಿಸಬೇಕು. ವಾಹನ ಚಾಲನೆ ಹಾಗೂ ಪ್ರಯಾಣದಲ್ಲಿ ವಿಶೇಷವಾದಂತಹ ಆಸ್ಥೆ, ಮುತುವರ್ಜಿ ಇರಲಿ ಹಾಗೂ ಯಾವುದೇ ಕಾರಣಕ್ಕೂ ನೀವು ಧೈರ್ಯ ಕಳೆದುಕೊಳ್ಳದೆ ನಿಮ್ಮ ನಂಬಿದ ದೇವತೆಯ, ಗುರುದೇವತೆಯ ಆರಾಧನೆ, ಪ್ರಾರ್ಥನೆ, ಉಪಾಸನೆಗಳನ್ನು ತಪ್ಪಿಸಬೇಡಿ. ಸಿಂಹರಾಶಿ ಸಂಜಾತರು ಸಾಧ್ಯವಾದಷ್ಟು ಕಪ್ಪು ಹಾಗೂ ಗಾಢ ನೀಲಿ ಬಣ್ಣದ ವಸ್ತು ಮತ್ತು ವಸ್ತ್ರಗಳನ್ನು ಉಪಯೋಗಿಸಬೇಡಿ. ನೀವು ಯಾವಾಗ ಕಪ್ಪು ಹಾಗೂ ಗಾಢ ನೀಲಿ ಬಣ್ಣದ ವಸ್ತ್ರಗಳನ್ನು ಉಪಯೋಗಿಸುತ್ತೀರೋ ಆಗ ಶನಿಯ ದುಷ್ಪರಿಣಾಮ ನಿಮ್ಮ ಮೇಲೆ ಹೆಚ್ಚಾಗಿ ಆಗುವಂತಹ ಸಾಧ್ಯತೆಗಳು ಇದೆ. ಈ ಶನಿಯ ದುಷ್ಪರಿಣಾಮವನ್ನು ಕಡಿಮೆ ಮಾಡಲು, ಅಷ್ಟಮ ಶನಿಯ ತೀವ್ರತೆಯನ್ನು ಕಡಿಮೆ ಮಾಡಲು ಹೆಚ್ಚಾಗಿ ಹಳದಿ, ಬಿಳಿ, ಹಸಿರು ಹಾಗೂ ತಿಳಿ ಕೆಂಪು ವರ್ಣದ ವಸ್ತು ಹಾಗೂ ವಸ್ತ್ರಗಳನ್ನು ಹೆಚ್ಚಾಗಿ ಉಪಯೋಗಿಸಿ. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಮನಸ್ಸಿನಿಂದ, ಶ್ರದ್ಧಾಭಕ್ತಿಯಿಂದ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಲು ಕಷ್ಟವಾಗಬಹುದು. ಅಂತಹ ವಿದ್ಯಾರ್ಥಿ ವರ್ಗವು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ. ಇದರಿಂದ ನಿಮ್ಮ ಶ್ರದ್ಧೆ, ಏಕಾಗ್ರತೆಗಳು ಹೆಚ್ಚಾಗಿ ನೀವು
ಮಾನಸಿಕವಾಗಿ ಶಕ್ತಿಯುತರಾಗಲಿದ್ದೀರಿ. ಹಾಗೆಯೇ ಗಮನ ಬೇರೆ ಕಡೆ ಹೋಗದೆ ನೀವು ಅಭ್ಯಾಸ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬಹುದು. ಉದ್ಯೋಗಿಗಳಿಗೂ ಸಹಿತ ಈ ತಿಂಗಳು ಅಷ್ಟೇನು ಒಳ್ಳೆಯ ತಿಂಗಳಲ್ಲ. ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳ ಅಸಹಕಾರ ಹಾಗೂ ಕಿರುಕುಳವು ನಿಮ್ಮಲ್ಲಿ ಅಸಹನೆಯನ್ನು ಹಾಗೂ ಚಿಂತೆ ದುಗುಡಗಳನ್ನು ಹೆಚ್ಚು ಮಾಡಲಿದೆ. ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಈ ತಿಂಗಳು ಅಷ್ಟೇನು ಸಮಾಧಾನಕರವಾದಂತಹ ತಿಂಗಳಲ್ಲವೆಂದೇ ಹೇಳಬಹುದು. ನಿಮಗಿರುವಂತಹ ಅಪಾರ ಪ್ರಮಾಣದ ಶತ್ರುಬಾಧೆ ಹಾಗೂ ದೃಷ್ಟಿ ದೋಷಗಳು ಸಹಿತ ನಿಮ್ಮ ಒಂದು ಬೆಳವಣಿಗೆಯನ್ನು ಕುಂಠಿತ ಮಾಡಲಿದೆ. ಹಾಗೂ ನಿಮಗೆ ನ್ಯಾಯವಾಗಿ ಧರ್ಮವಾಗಿ ಸೇರಬೇಕಾದಂತಹ ಆದಾಯವೇನಿದೆ ಅದಕ್ಕೆ ತಡೆಯೂ ಆಗಲಿದೆ. ಹೀಗಾಗಿ ಶತ್ರುಬಾಧ ನಿವಾರಣೆ ಮತ್ತು ದೃಷ್ಟಿದೋಷ ನಿವಾರಣೆಗೆ ಪ್ರಾಧಾನ್ಯತೆಯನ್ನು ಕೊಡಿ. ಹಾಗೂ ನಿಮಗಿರುವಂತಹ ದೋಷಗಳನ್ನು ಪರಿಹಾರ ಮಾಡಿಕೊಂಡಲ್ಲಿ ನಿಮಗೆ ಅಷ್ಟಾಗಿ ನಷ್ಟಗಳಾಗಲಿ ಅಥವಾ ಅನಾರೋಗ್ಯವಾಗಲಿ ಬಾಧಿಸಲಾರದು. ಈ ತಿಂಗಳು ಸಿಂಹರಾಶಿ ಸಂಜಾತರು ಬಹಳಷ್ಟು ವಿಚಾರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಗಬಹುದು. ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ನೀವು ಪ್ರತಿನಿತ್ಯವೂ ನಾರದ ಕೃತ ಗಣೇಶ ಸ್ತುತಿ ಹಾಗೂ ದಶರಥ ಕೃತ ಶನಿ ಸ್ತುತಿಯನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ. ಆಗ ನಿಮ್ಮ ಸಮಸ್ಯೆಗಳ ತೀವ್ರತೆಯು ಸಾಧ್ಯವಾದಷ್ಟು ಕಡಿಮೆಯಾಗಲಿದೆ. ನಿಮಗೆ ಎಲ್ಲ ಸಂಕಷ್ಟಗಳು ಬಗೆಹರಿಯಲಿ, ನಿವಾರಣೆಯಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.